ನಾನು ಮಾಡಿಸ್ಕೊಂಡು ನಾನು ಮಾಡಿಸ್ಕೊಂಡೇ ಹೋಗೋದು ಇಲ್ಲಿಂದ. ಕಂಪ್ಲೇಂಟ್ ಯಾವ ನನ್ನ ಮಗನಿಗೆ ಬೇಕು ಇಲ್ಲಿಂದ ಕೊಡಕ್ಕೆ. ಇಲ್ಲಿ ಇಷ್ಟು ಜನ ವರ್ಕ್ ಮಾಡ್ತಾರಲ್ಲ, ಅಲ್ಲಿ ಒಂದು ಪವರ್ ಯಾವ್ದು ಆನ್ ಇಲ್ಲ, ಅವ್ರದ್ದು ಒಂದು ಪ್ಲಗ್ಸ್ ಯಾವ್ದು ಆನ್ ಇಲ್ಲ. ಅಲ್ಲಿ ನಾನು ಮೇಲ್ಗಡೆ ಕೂತು ನನ್ನ ಫೋನ್ ಚಾರ್ಜ್ ಮಾಡ್ಬೇಕಾಗಿದೆ. ಫಾರ್ ಫೋನ್ ಚಾರ್ಜ್ ನಾನು 50 ರೂಪಾಯಿ ಪೇ ಮಾಡಿದಾರೆ. ಯಾಕೆ ಮಾಡ್ಬೇಕ್ರಿ ನಾನು? ಕೇಳಿದ್ರಲ್ಲ, ವಿಜಯನಗರ ಮೆಟ್ರೋ ನಿಲ್ದಾಣದಲ್ಲಿ ನಡೆದ ಈ ಘಟನೆಯನ್ನ. ಮೆಟ್ರೋದಲ್ಲಿ ಸಾರ್ವಜನಿಕರ ಅನುಕೂಲಕ್ಕಾಗಿ ಚಾರ್ಜರ್ ಪಾಯಿಂಟ್ ಇಟ್ಟಿರ್ತಾರೆ. ಅದರಂತೆ ಮೊಬೈಲ್ನಲ್ಲಿ ಚಾರ್ಜ್ ಇಲ್ಲದ ಕಾರಣ ಪ್ರಯಾಣಿಕರೊಬ್ರು ಮೆಟ್ರೋ ಸ್ಟೇಷನ್ನಲ್ಲಿ ಚಾರ್ಜ್ ಹಾಕೊಂಡಿದ್ರು. ಚಾರ್ಜರ್ ಪಾಯಿಂಟ್ ಹುಡುಕೋದಕ್ಕೆ ಜೊತೆಗೆ ಚಾರ್ಜ್ ಹಾಕುವಾಗ ಒಂದಷ್ಟು ಟೈಮ್ ಕಳೆದು ಹೋಗುತ್ತೆ. ಅದು ಈ ಪ್ರಯಾಣಿಕನ ಗಮನಕ್ಕೆ ಬಂದಿಲ್ಲ. ನಂತರ ತನ್ಪಾಡಿಗೆ ತಾನು ಅದೇ ಸ್ಟೇಷನ್ ಅಲ್ಲಿ ಎಕ್ಸಿಟ್ ಆಗೋಕ್ ಹೋಗ್ತಾನೆ. ಆ ವೇಳೆ ಆತನ ಮೆಟ್ರೋ ಕಾರ್ಡ್ನಿಂದ 50 ರೂಪಾಯಿ ಹೆಚ್ಚುವರಿಯಾಗಿ ಕಟ್ ಆಗುತ್ತೆ. ಈ ಬಗ್ಗೆ ಪ್ರಶ್ನೆ ಮಾಡಿದಾಗ್ಲಿ ಆತ ಸ್ಟೇಷನ್ನಲ್ಲಿ 20 ನಿಮಿಷಕ್ಕೂ ಅಧಿಕ ಕಾಲ ಕಳೆದಿರೋದಕ್ಕೆ ಪೆನಾಲ್ಟಿ ಹಾಕಲಾಗಿದೆ ಅನ್ನೋದು ಗೊತ್ತಾಗುವುದು. ಕೆಲಕಾಲ ಮೆಟ್ರೋ ಸಿಬ್ಬಂದಿ ಮತ್ತು ಪ್ರಯಾಣಿಕನ ನಡುವೆ ಈ ವಿಚಾರವಾಗಿ ವಾಗ್ವಾದ ನಡೆಯುತ್ತೆ. ನೀವು ಸ್ಟೇಷನ್ನಲ್ಲಿ 25 ನಿಮಿಷ ಇದ್ದೀರಾ, ಫೈನ್ ಕಟ್ಟಬೇಕಾಗತ್ತೆ ಅಂತ ಸಿಬ್ಬಂದಿ ಖ್ಯಾತೆ ತೆಗೆದಿದ್ದಾರೆ. 5 ನಿಮಿಷ ಹೆಚ್ಚಿಗೆ ಸ್ಟೇಷನ್ನಲ್ಲಿ ಇದ್ದಿದ್ದಕ್ಕೆ 50 ರೂಪಾಯಿ ದಂಡ ಕಟ್ಟಿಸಿಕೊಂಡಿದ್ದಾರೆ ಅಂತ ಪ್ರಯಾಣಿಕ ಆಕ್ರೋಶ ವ್ಯಕ್ತಪಡಿಸಿದ್ದಾನೆ. ನಾನು 25 ಮಿನಿಟ್ಸ್ ಇಲ್ಲಿ ವೇಟ್ ಮಾಡಿದ್ದೀನಿ. ಆಲ್ರೆಡಿ ಅದಕ್ಕಿಂತ ಮೊದಲು ನಾನು ಇಲ್ಲಿ ಎಕ್ಸಿಟ್ ಆಗಿ ಇಲ್ಲಿ ಹೊರಗಡೆ 2 ಗಂಟೆ ಕೂತಿದ್ದೀನಿ ನಾನು ಆಲ್ರೆಡಿ. ಓಕೆ, ಇಲ್ಲಿ ಎಂಟ್ರಿ ಆದ್ಮೇಲೆ 25 ಮಿನಿಟ್ಸ್ ಲೇಟ್ ಆಗಿ ಬಂದಿದ್ದೆ ನಾನು. 25 ಮಿನಿಟ್ಸ್ ಇನ್ ದ ಸೆನ್ಸ್ ಇವ್ರು ಏನ್ ಹೇಳ್ತಿದ್ದಾರೆ, ರೂಲ್ಸ್ 20 ಮಿನಿಟ್ಸ್ ಅಂತ ಹೇಳ್ತಿದ್ದಾರೆ. ನಾನು ಬರೀ 5 ಮಿನಿಟ್ಸ್ ಲೇಟ್ ಆಗಿ ಬಂದಿದ್ದಕ್ಕೆ 50 ರೂಪಾಯಿ ಪೇ ಮಾಡ್ತಾ ಇದ್ದೀನಿ. ನಂದು ಅಷ್ಟೇ ಅಲ್ಲ, ನನ್ನ ಬಾಜು ಇದ್ದವರು 3 ಜನ ಪೇ ಮಾಡಿದ್ದಾರೆ ಇವಾಗ ಆಲ್ರೆಡಿ. ಸ್ಟೇಷನ್ನಲ್ಲಿ ಕೇವಲ 20 ನಿಮಿಷ ಅಷ್ಟೇ ಇರೋ ಅನುಮತಿ ಇದೆ. ಕೇವಲ 1 ನಿಮಿಷ ಹೆಚ್ಚಿದ್ರೂ ದಂಡದ ಬಿಸಿ ತೆರಬೇಕಾಗತ್ತೆ ಅನ್ನೋ ಈ ರೂಲ್ಸ್ ಪ್ರಯಾಣಿಕರನ್ನ ಬೆರಗಾಗಿಸಿದೆ. ಅನಾವಶ್ಯಕವಾಗಿ ಮೆಟ್ರೋ ನಿಲ್ದಾಣದಲ್ಲಿ ಕಾಲ ಕಳೆಯುವುದನ್ನ ತಪ್ಪಿಸೋಕೆ ಮೊದಲಿಂದಲೂ ಮೆಟ್ರೋ ಈ ರೂಲ್ಸ್ ಫಾಲೋ ಮಾಡ್ತಿದ್ಯಂತೆ. ಆದ್ರೆ ಈ ಬಗ್ಗೆ ಪ್ರಯಾಣಿಕರಿಗೆ ಮಾತ್ರ ಗೊತ್ತೇ ಇಲ್ಲ. ಇನ್ನಾದ್ರೂ ಈ ಬಗ್ಗೆ ಅಧಿಕಾರಿಗಳು ಜನರಿಗೆ ಮಾಹಿತಿ ನೀಡೋ ಕೆಲಸ ಮಾಡಬೇಕಿದೆ.